ಸೇಡು ಸೇಡು ಸೃಷ್ಟಿಯ ಸಮಸ್ತ ಶಕ್ತಿಯನ್ನೊಳಗೂಡಿದ ಮತ್ಸ್ಯಲೋಕದ ಜೀವದಾತ್ಮರಣಗಳು ತಾಂಡವರ್ತ್ಯವಾಡಿದ ಅಮಾನುಷ ಕೃತ್ಯವಾಡಿದ ಸೇಡು ನರಪಶುಗಳ ಹೃದಯದಿಂದ ಪ್ರತಿಬಿಂಬಿತವಾದ ಶತವಿದ್ರವಾದ ರೋಷ ಆವೇಶ ವಿಷದ ಹಕ್ಕೆ ಸುರಪಾನ ಇಲ್ಲ ಇಲ್ಲ ಮಧುಪಾನ ಚೇಚೆ ಅದು ಅಲ್ಲ ಕುರು ಕುರು ರಕ್ತಪಾನ ಕುರು ರಕ್ತಪಾನ ಶಕುನಿ ನಿನ್ನ ಪೌರುಷಕ್ತಿಗಳ ಅಸಂಭವ ಏನಿ ಪ್ರತಿಧ್ವನಿಯ ತಟೋಪದ ತಿರಸ್ಕಾರ ಕಳಂಕಿತ ಜನ್ಮಕ್ಕೆ ಧಿಕ್ಕಾರ ಇಲ್ಲ ಇಲ್ಲ ಶತರುಂಗ ಪ್ರವಾಹದ ಚಮತ್ಕಾರ ಪ್ರಚಂಡನ ಜನ್ಮಕ್ಕೆ ಧಿಕ್ಕಾರ ಪ್ರಚಂಡನ ಜನ್ಮಕ್ಕೆ ಧಿಕ್ಕಾರ ಇಲ್ಲ ಇಲ್ಲ ಶತರುಂಡ ಪ್ರವಾಹದ ಚಮತ್ಕಾರ ಸುಳ್ಳು ಸುಳ್ಳು ಎಲ್ಲಡಗಿತು ನಿನ್ನ ರೋಷ ನಿನ್ನ ತಮ್ಮಂದಿರನ್ನು ನಿರಾಕಾರ ಬಂಧನದಲ್ಲಿರಿಸಿ ಮರಳಿಸಿ ಕೊಂದ ಚಲನಚಿತ್ರವನ್ನು ಮರೆತು ಅವನ ಅನ್ನದ ಮೈಹೆಲಿ ಮೈ ಮರೆತಿದೆಯಾ ಏನಾಯಿತು ನಿನ್ನ ಸೇಡು ಎಲ್ಲಡಗಿತು ನಿನ್ನ ರೋಷ ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆನ್ನೆ ಹಲ್ಲೆಗಳೆಯುತ್ತಿರುವ ಅದಮ ಮರುಳುಗಳೇ ಸದ್ದು ಏನೇ ಕುಕ್ಷೆ ಬಗೆಯೋ ಕುಹಕ ಕಂಠದ ಕರ್ಕಶ ಕೇಕೆ ಏನೇ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈತಿರುವ ಪ್ರಚಂಡ ಚಂಡಮಾರುತದ ಪ್ರಳಯ ತಾಂಡವ ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷತೆಯ ಪ್ರವೀಣ ಮಾತ್ಸರ್ಯದ ಮಹಾನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮಗಳೆಲ್ಲರ ಸರಸ ಸಲ್ಲಪ ದುರ್ಯೋಧನ ದುರ್ನೀತ ದುರ್ಜಾತ ದುರುಳ ದುರ್ಯೋಧನನೇ ಕೇಳು ಅಂದು ನಿರಪರಾಧಿಗಳು ಆದ ಗಾಂಧಾರ ವಂಶೋದ್ಧಾರಕರು ಆದ ನನ್ನ 99 ಮಂದಿ ಸಹೋದರರನ್ನು ಹಾಗೂ ನನ್ನನ್ನು ನನ್ನ ಜನ್ಮದಾತರನ್ನು ನಿನ್ನ ಕಗ್ಗತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಅಪ್ಪ ನನ್ನ ಗುಂಡಿಗೆಯೂ ನಡುಗುತ್ತಿರುವುದು, ಕೈ ಕಾಲುಗಳು ಕಂಪಿಸುತ್ತಿರುವುದು, ರಕ್ತ ಕುದಿಯುತ್ತಿರುವುದು. ಅಂದು ನನ್ನ ಹತಭಾಗ್ಯ ಸಹೋದರರಿಗೆ ದಿನಕ್ಕೊಂದು ಇಡೀ ಅನ್ನ, ಒಂದು ಒಳಲೆ ನೀರನ್ನು ನೀಡುತ್ತಿದ್ದೆ. ನನ್ನ ಹತಭಾಗ್ಯ ಸಹೋದರರು ಅದೆಲ್ಲವನ್ನೂ ನನಗಿಟ್ಟು ತಾವೆಲ್ಲರೂ ಉಪವಾಸದಿಂದ ಒಬ್ಬೊಬ್ಬರಾಗಿ ಹತರಾದರು ದುರ್ಯೋಧನ.
ಹತರಾದರು. ಆ ದಾರುಣ ದೃಶ್ಯವು ನನ್ನ ಸ್ಮೃತಿಯ ಪಟಲದಿಂದಡಿಯದೆ ನಿರಂತರ ಬಡಭಾಗ್ಯ ಜ್ವಾಲೆಯಲ್ಲಿ ನೊಂದು ಬೆಂದು ಕುಶನಾಗಿದ್ದೇನೆ. ದುರ್ಯೋಧನ, ಕುಶನಾಗಿದ್ದೇನೆ. ನನ್ನೀ ದೇಹವನ್ನು ಅಣು ಅಣುವಾಗಿ ತುಂಡರಿಸಿದ್ದರು. ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇರು, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳು ನನ್ನನ್ನು ಅರಸಲು ಅಸಾಧ್ಯ. ದುರ್ಯೋಧನ, ಅಸಾಧ್ಯ. ದುಷ್ಟ ದುರ್ವಿಧಿ ಅಟ್ಟಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುರ್ಯೋಧನನೇ ಕೇಳು. ನಾನು ನಿನ್ನಂತೆಯೇ 99 ಮಂದಿ ಸಹೋದರರನ್ನೊಳಗೊಂಡು ಶಕುನಿಂಬ ಅವರಿಗೆ ಜಯವಾಗಲಿ, ಶಕುನಿಂಬ ಅವರಿಗೆ ಜಯವಾಗಲಿ, ಶಕುನಿಂಬ ಅವರಿಗೆ ಜಯವಾಗಲಿ. ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಾಂತರಗಳನ್ನು ಓಲೈಸಿಕೊಂಡು ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾಯಿತು. ದುರ್ಯೋಧನ, ಗಾಳಿಗೋಪುರವಾಯಿತು. ಆದರೂ ಚಿಂತೆ ಇಲ್ಲ. ನಾನು ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು ಎಂಬ ಹಿರಿಯರ ನುಡಿಯಂತೆ ದುರ್ಯೋಧನ, ನಿನ್ನ 99 ಮಂದಿ ಸಹೋದರರ ರುಂಡ ಮುಂಡವನ್ನು ಹದ್ದು ಕಾಗೆಗಳಿಗೆ ಅರ್ಪಣೆ ಮಾಡುತ್ತಾನಕ್ಕ. ಈ ಸೌಬಲ ರಾಜ ಶಕುನಿಗೆ ನಿಲ್ಲುವುದು ಶಾಂತಿ. ನನ್ನೀ ದೇಹವೇ ದಗದಗನೆ ಹತ್ತಿ ಉರಿತಿರುವಾಗ ದುರ್ಯೋಧನ, ನನ್ನ 99 ಮಂದಿ ಸಹೋದರ ದೇಹಗಳಿಂದ ನಿರ್ಮಿಸಿರುವ ಈ ದಾಳಗಳು, ಇವುಗಳನ್ನು ದಾಳಗಳೆಂದು ತಿಳಿದೆಯರ ಮರುಳೇ? ಇವುಗಳು ದಾಳಗಳಲ್ಲ. ದಾಳಗಳಲ್ಲವ ಮರುಳೇ, ಇವುಗಳು ದಾಳಗಳಲ್ಲವೋ? ದಾಳಗಳಲ್ಲವ ಮರುಳೇ, ಇವುಗಳು ದಾಳಗಳಲ್ಲವೋ? ಜನ್ಮದಾತರನ್ನೊಳಗೊಂಡ ಹೆಣ್ಣನುಜರ ದೇಹದ ಮೂಳೆಗಳು, ಜನ್ಮದಾತರನ್ನೊಳಗೊಂಡ ಹೆಣ್ಣನುಜರ ದೇಹದ ಮೂಳೆಗಳು, ಮನುಜರ ದೇಹದ ಮೂಳೆಗಳು, ಮೂಳೆಗಳು ದಾಳಗಳಲ್ಲವ ಮರುಳೇ, ಇವುಗಳು ದಾಳಗಳಲ್ಲವೋ? ನನ್ನ ತಂದೆ ತಮ್ಮಂದಿರಗೋಳು, ನನ್ನ ತಂದೆ ತಮ್ಮಂದಿರಗೋಳು, ಮುಂದೆ ನಿನ್ನ ಕುರುವಂಶವೇ ಹಾಳು. ದ್ರೋಹಿ, ನನ್ನ ತಂದೆ ತಮ್ಮಂದಿರಗೋಳು, ಮುಂದೆ ನಿನ್ನ ಕುರುವಂಶವೇ ಹಾಳು. ಕಾಳ ಸರ್ಪವನ್ನು ತುಳಿದೆಚ್ಚರಿಸಿದ ಕುರುವ ಕೌರವನ ಕೇಳೋ.
ಕಾಳ ಸರ್ಪವನ್ನು ತುಳಿದೆಚ್ಚರಿಸಿದ ದುರುಳ ಕೌರವನ ಕೇಳು. ನಾಳೆ ನಡೆಯಲಿ ಹಗೋರ ಕಾಳಗದಿ ಕೌರವನಗಳ ಸಾಲು ಸಾಲು. ನಾಳೆ ನಡೆಯಲಿ ಹಗೋರ ಕಾಳಗದಿ ಕೌರವನಗಳ ಸಾಲು ಸಾಲು. ಸರ್ಪಕೀಟವ ಧರಿಸಿ ಸರ್ಪದಿ ಮೆರೆಯುವ ದುರುಳನಿಕೆ. ಸರ್ಪಕೀಟವ ಧರಿಸಿ ಸರ್ಪದಿ ಮೆರೆಯುವ ದುರುಳನಿಕೆ. ಗದಾ ಯುದ್ಧವನ್ನು ಏರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ. ಗದಾ ಯುದ್ಧವನ್ನು ಏರ್ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ. ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ. ಮರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ. ದಾಳಗಳಲ್ಲವ ಮರುಳೇ ಇವುಗಳು ದಾಳಗಳಲ್ಲವೋ. ದಾಳಗಳಲ್ಲವ ಮರುಳೇ ಇವುಗಳು ದಾಳಗಳಲ್ಲವೋ. ಜನ್ಮದಾತರನ್ನೊಳಗೊಂಡ ನಿನ್ನನುಜರ ದೇಹದ ಮೂಳೆಗಳು. ಜನ್ಮದಾತರನ್ನೊಳಗೊಂಡ ನಿನ್ನನುಜರ ದೇಹದ ಮೂಳೆಗಳು. ಅನುಜರ ದೇಹದ ಮೂಳೆಗಳು ಮೂಳೆಗಳು ಮೂಳೆಗಳು. ದಾಳಗಳಲ್ಲವೋ ಮರುಳೇ ಇವುಗಳು ದಾಳಗಳಲ್ಲವೋ. ದಾಳಗಳಲ್ಲವೋ ದಾಳಗಳಲ್ಲವೋ. ದುರ್ಯೋಧನ, ಹೀಗೆ ನಿನ್ನನ್ನು ಹಡಿಹಡಿಗೂ ಅಡ್ಡದಾರಿಗಳಿಗೂ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನೇ ರಕ್ತದ ಮಡುವಿನಲ್ಲೇ ಮುಳುಗಿಸುವನು. ಅಣ್ಣ 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 ಕಳಬೇಡಿ ಅಣ್ಣ ಕಳಬೇಡಿ ಅಣ್ಣ ಕಳಬೇಡಿ ಕಳಬೇಡಿರ ನನ್ನ ಹತಭಾಗ್ಯ ಸಹೋದರರೇ. ಅಳಿಯದೆ ಉಳಿಯದು ಕುರುಕುಲ. ಅಳಬೇಡಿರೋ ನನ್ನ ಹತಭಾಗ್ಯ ಸೋದರರೇ, ಅಳಬೇಡಿರೋ. ಅಳಬೇಡಿರೋ ನನ್ನ ಹತಭಾಗ್ಯ ಸೋದರರೇ, ಅಳಬೇಡಿರೋ. ಅಳಿಯದೆ ಉಳಿಯದು ಕುರುಕುಲ. ಅಳಬೇಡಿ 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 ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿ. ದುರ್ಯೋಧನನ 99 ಮಂದಿ ಸಹೋದರರ ಚಿನ್ನರುಂಡಗಳಿಂದ ನರಕದಲ್ಲಿ ನಿಮ್ಮನ್ನು ನಿರಾಂತರ ಮಾಡಿಸುವನು. ಕೌರವೇಶ್ವರ, ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಂದ ನಿನಗಾಗುವ ಹಿಂಸೆ ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ
ಪುತ್ರ ಶೋಕದಿಂದ ನರಳುತ್ತಾ ನಿನಗಾಗಿ ಒಂದು ನಿಟ್ಟಿಸಿರು ಬಿಡಿರದೆ ನರಕದ ಮಾರ್ಗವನ್ನೇ ಎಣಿಸುವೆ. ಯಾರಿಗೆ ನರಕದ ಮಾರ್ಗ ನಿನಗೆ ಸಾಕೋದೆ. ನಿನ್ನ ಪರಮವೀರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಇಷ್ಟೊಂದು ಆತರವೇಕೆ ದುರ್ಯೋಧನ? ಹೇಳು ಶಕುನಿ, ನಾನು ಮಾಡಿದ್ದು ಯುಕ್ತವೇ? ಚಿಂತೆಗೆ ಕುರುರಾಜ. ಜಯದ್ರುತ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಈ ದಿನ ಸಮಾಚಾರವನ್ನು ತಂದಿರುವನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು. ತನ್ನೆರಡು ತೋಳುಗಳಿಂದ ಸಮಸ್ತ ಪಾಂಡವ ಸೈನ್ಯವನ್ನೇ ಎದುರಿಸಬಲ್ಲನು. ಆದರೆ ಈ ಜ್ಞಾತಿ ಹಿಂಸೆ, ಸ್ವಯೂತಿ ಕಲಹ ಇದು ಉಚಿತವೇ? ಆ ದಿನ ನಾನು ದ್ವಾರಕೆಗೆ ಹೋದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ದುರಭಿಮಾನದಿಂದ ನಾನವನ ಮಾತುಗಳನ್ನು ನಿರಾಕರಿಸಿದೆನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೀರಿ, ಅವನ ಮಾತು ಪರಿಗ್ರಹ ಅಲ್ಲ ಬಿಡು ಸುಯೋಧನ. ಅಣ್ಣ, ಆಧರಿಸುವವರ ಮನವಾಧಿಕ್ಕರಿಸೆ. ಅಣ್ಣ, ಆಧರಿಸುವವರ ಮನವಾಧಿಕ್ಕರಿಸೆ. ಆಧರಿಸುವವರ ಮನವಾಧಿಕ್ಕರಿಸೆ. ಅಣ್ಣ, ಆಧರಿಸುವವರ ಮನವಾಧಿಕ್ಕರಿಸೆ. ಸಾಧುವೆ ಸದಾರೆ, ಸಾಧುವೆ ಸದಾರೆ. ಕೃಷ್ಣನ ಬಳಿ ಹೋದ ಮರಿದು ಒಳ್ಳೆಯ ಈ ನುಡಿ ಅಗ್ರಜ. ವೇಣು ಗೋಪಾಲ ಶ್ರೀಲೋಲ ಕೃಷ್ಣನ ವಿಚೋದವನೇ ಬಲ್ಲೆಯ ಈ ನುಡಿ ಅಗ್ರಜ. ಕಶ್ಯಪಾದಿ ಸುತರಂ ಜಗಳೆಲ್ಲ ಬಂದ. ಕಶ್ಯಪಾದಿ ಸುತರ ಮೃಗಂತ ಕೊಂದ. ಕಶ್ಯಪಾದಿ ಸುತರ ಮೃಗಂತ ಕೊಂದ. ವರಾಹವೇ ಸದಾರಿ. ಕಶ್ಯಪಾದಿ ಸುತರ ಮೃಗಂತ ಕೊಂದ. ವರಾಹವೇ ಸದಾರೆ, ವರಾಹವೇ ಸದಾರೆ. ಸೊರವೇಂದು ಅವನ ಬಲ್ಲೆಯ ಈ ನುಡಿ ಅಗ್ರಜ. ವೇಣು ಗೋಪಾಲ ಶ್ರೀಲೋಲ ಕೃಷ್ಣನ ಯೋಜನ ಬಲ್ಲೆಯ ಈ ನುಡಿ ಅಗ್ರಜ. ಬಲ್ಲೆಯ ಈ ನುಡಿ ಅಗ್ರಜ. ಬಲ್ಲೆಯ ಈ ನುಡಿ ಅಗ್ರಜ. ಅಣ್ಣ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನು. ನಾಡಿನ ಪ್ರಾತಃ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವಂತೆ. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ನಾಡೆ ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಗೊಳಿಸು. ಅಣ್ಣ, ಆದರ್ಪಿತ ಗೋಪಾಲನಿಗೆ ಅತಿಥಿ ಸತ್ಕಾರವೇ? ಸದಪಡೆಯುವ ವೈರಿಗಳೆಲ್ಲರೂ, ಸದಪಡೆಯುವ ವೈರಿಗಳೆಲ್ಲರೂ, ಸದಪಡೆಯುವ ವೈರಿಗಳೆಲ್ಲರೂ ಕನ್ನಡ ಬಸಕೆ ನಿಲ್ಲಲಾದ ಮುಂದಿಗಳೆಲ್ಲರೂ ಓಡುವರು. ಕನ್ನಡ ಬಸಕೆ ನಿಲ್ಲಲಾಗದ ಮುಂದಿಗಳೆಲ್ಲರೂ ಓಡುವರು. ಕೊಲ್ಲ ನಾಮನಾಮದವನ್ನು ಮುರಿದು, ಕೊಲ್ಲ ನಾಮನಾಮದವನ್ನು ಮುರಿದು ನಿಲ್ಲಬಲ್ಲರೆ ಎನ್ನದರು, ನಿಲ್ಲಬಲ್ಲರೆ ಎನ್ನದರು, ನಿಲ್ಲಬಲ್ಲರೆ ಎನ್ನದರು. ಎಚ್ಚರ ಎಚ್ಚರ ಅಗ್ರಜ. ಆ ತಂತ್ರಿಯಾದ ಕೃಷ್ಣನ ಸವಿನೊಂದಿಗೆ ನೀನು ಸಂಧಿಗೆ ಒಪ್ಪಿಕೊಂಡಿದ್ದೆಯಾದರೆ ನಮ್ಮಗಳ ಸರ್ವನಾಶಕ್ಕೆ ನೀನೇ ಕಾರಣವಾಗುವೆ. ಹೌದು ಅಣ್ಣ,
ಕುರುಕುಲ ವಿನಾಶಕ್ಕೆ ನೀನೇ ಕಾರಣವಾಗುವೆ. ಆ ಕೃಷ್ಣನಿಗೆ ಸತ್ಕಾರ ನನಗೆ ಒಪ್ಪಲು ಒಪ್ಪಲು ಒಪ್ಪಲು. ಅಭಿಮಾನಶಾಲಿಯಾದ ನನ್ನ ಸಹೋದರ, ನಿನ್ನನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿ ದುಸಾಧ್ಯವೆನಿಸುವುದು. ಕೇಳಿದೆ ಮಾವ ನನ್ನ ತಮ್ಮನಾಡಿದ ಮಾತುಗಳನ್ನ. ಮತಗದೆಗಳಷ್ಟೇ ಇರಬಹುದು, ಆದರೆ ಈ ಸಿಂಹಕ್ಕೆ ಸಾಟಿಯೇ. ಅದಂತಿರಲಿ, ಈಗ ಕೃಷ್ಣನ ಸನ್ನಾತಕ್ಕೆ ಸಮ್ಮತಿಸುವುದೋ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಸುಯೋಧನ. ಹಾಗಿದ್ದರೆ ಸಾರ್ವಭೌಮವನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೇ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾದ ನೀನು ಈಗ ಈ ಅಪಮಾನವನ್ನು ಹೇಗೆ ಸಹಿಸುವೆ? ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷ ಬೇಕೆ ಶಕುನಿ? ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಜನಿಸಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವನು ಅವತರಿಸುವನು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಅವನನ್ನು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಶಿಶುಪಾಲ, ಜರಾಸಂಧ ಇವರು ನಿನಗೆ ಎಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನೇ ಸಂಹರಿಸಿದನು. ಕಂಸನನ್ನು ವಧಿಸಿ ಹರುಳು ಮರುಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೂರಿಸಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡವನು. ಇಂಥವನಿಗೆ ಮನ್ನಣೆಯ ಕೌರವೇಶ್ವರ. ಹಾಗಾದರೆ ಆ ದಿನ ನನ್ನನ್ನು ದ್ವಾರಕೆಗೆ ಕಳುಹಿಸಿದ್ದೇಕೆ ಮಾವ? ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯವನ್ನು ಬೇಡುವುದು ಉಚಿತವಾದ ಕಾರ್ಯವೇ ಈ ದುರ್ಯೋಧನ ಸಾರ್ವಭೌಮನಿಗೆ? ಅದಕ್ಕೊಂದು ಉದ್ದೇಶವಿತ್ತು. ಏನಾ ಉದ್ದೇಶ? ಕಾಳ ಸರ್ಪದ ವಿಷಯವನ್ನು ಕಿತ್ತು ಬಳಿಕಾದರೊಡನೆ ಆಡಬಹುದಲ್ಲವೇ ಸುಯೋಧನ? ಕೃಷ್ಣನಿಗಿಂತಲೂ ಅವನ ವಿಜಯೋನ್ಮತ್ತವಾದ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕತೆಯಾಗಿತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗವು ಈಗ ನಿನಗೆ ಒದಗಿರುವುದು. ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದೆ. ಆದರೆ ನೀನು ಆ ಸಹಾಯವನ್ನು ನಿರಾಕರಿಸಬೇಕಾಗಿತ್ತು. ನನಗೆ ನೀನು ಬೇಡ, ನಿನ್ನ ಪಕ್ಷ ಮಾತ್ರ ಬೇಕೆಂದು ನಿಸ್ಸಂಕೋಚದಿಂದ ಹೇಳಬೇಕಾಗಿತ್ತು. ಆದರೆ ಅರ್ಜುನನು ನಿನ್ನನ್ನು ಈ ಸಂಕಟದಿಂದ ಉದ್ಧಾರ ಮಾಡಿದನು ಕೌರವೇಶ್ವರ. ಕೃಷ್ಣನು ನೀನೇಳುವಂತ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಪಾಪ, ಪುಣ್ಯ, ದಯೆ, ದಾಕ್ಷಿಣ್ಯ ಇವುಗಳನ್ನು ಎಲ್ಲಿಂದ ಕಲಿತೆ ಕೌರವೇಶ್ವರ? ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಸುಯೋಧನ. ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ನೀನು ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಅಸಂಭವ. ಅಲ್ಲವಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದ ಅವರಕ್ಕೂ ನಷ್ಟವಾಯಿತು. ಪುನಃ ಅವರನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಚಲದಲ್ಲಿರುವುದು ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ಜಯಲಕ್ಷ್ಮಿಯ ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ 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 ಎಂದು ಸರಿಯಾಗಿ ಹೇಳಿದೆ ಸೌಬಲ ರಾಜ.
ಯುದ್ಧದ ಹೊರತಾಗಿ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಆ ಸಂಧಿಯ ನೆಪದಿಂದ ಬಾರಿ ಬಾರಿ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಆಗಲೇಬೇಕು ಮಾವ. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನಾ ಸಲಹೆ ಮಾವ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು ಮಾವ. ನಿನ್ನ ಸಲಹೆ ಹೊರತಾಗಿ ನಾನೇನನ್ನೂ ಮಾಡುವುದಿಲ್ಲ. ನಡೆ ಮಾವ, ಹೋಗೋಣ. ನಡೆ ಆ, ನಡೆ ಕುರುಕುಲದ ರಣಕಲಿ, ನೀನಾದುವೆ ರಣರಂಗದಲ್ಲಿ ನರಬಲಿ. ನನ್ನ ಸೇಡಾಜ್ಞೆ ಎಂಬ ಜ್ವಾಲೆಗೆ ಆಹುತಿಯಾಗಲಿರುವ ಪತಂಗವೇ, ನಡೆ. ಇನ್ನು ನಿನ್ನ ವಿನಾಶ ಕಾಲ ಕಾರ್ಯ ಆರಂಭ. ಏನು ಹರಿಯದೆ ಕೋಮಲವಾಗಿದ್ದ ಈ ನಿನ್ನ ಸೋದರ ಮಾವನ ಹೃದಯದಲ್ಲಿ ದ್ವೇಷವೆಂಬ ವಿಷತಾಲೆಯನ್ನು ಹತ್ತಿಸಿದಲ್ಲವೇ? ದುರ್ಯೋಧನ, ಯಾವ ನನ್ನ ವಂಶವನ್ನು ನಿರ್ಭೇದನ ಮಾಡಿಸಿದೆಯೋ, ಗುಪ್ತ ರಂಗದ ರಸಿಕರ ಎದುರಾಗಿ ಈ ನಿನ್ನ ಭವ್ಯವಾದ ಅರಮನೆ ಶೂನ್ಯ. ಶೂನ್ಯ. ಶಕುನಿ, ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನು ತಿಳಿದಿರ ಮರುಳೇ. ಶ ಎಂದರೆ ಶಪಥವನ್ನು, ಕು ಎಂದರೆ ಕುರು ಸಂಜಾತರನ್ನು, ನೀ ಎಂದರೆ ನಿರ್ಮೂಲ ಮಾಡುವುದೇ ಶಕುನಿ ಎಂಬ ಮೂರಕ್ಷರದ ಅರ್ಥ. ಓರ್ ಗರಿವ ಬಿರುಗಾಡಿಗೆ ಕಾಡಿನ ಮೋರ್ಗನನ್ನೇ ಎಬ್ಬಿಸಿ ದ್ವೇಷ ವೃತ್ತಿಯನ್ನು ಮಿಂಚಿನಂತೆ ಪ್ರಜ್ವಲಿಸಿ ಆರ್ಭಟಿಸುವ ಗುಡುಗು ಸಿಳುಗಳೇ ಹೇಳುವಂತೆ ಮಾಡಿ ಈ ಸೌಬಲ ರಾಜ ಶಕುನಿ ಕುತಂತ್ರಿ ಚರ್ಮಳೆಗೆ ಚಲಿಕೆ ಕೊಚ್ಚು ಹೋಗಲಿ. ಹಸ್ತಿನಾವತಿಯಿಂದ ರಣರಂಗದವರೆಗೆ ರಕ್ತದ ಸಾಲಿನಲ್ಲೇ ಹರಿಯಲಿ. ಅಂದೇ ರುಂಡ ಮುಂಡವನ್ನು ಧರಿಸಿ ಭಾನುಮತಿ ತಾನು ಕಟ್ಟಿದ ಮುಡಿಯನ್ನು ಮೆತ್ತಿ ರಂಡೆಗಳ ಮುಂಡೆಯಾಗಿ ಎಂದು ನಿಲ್ಲುವಳು. ಅಂದೇ ಈ ಶಕುನಿಗೆ ಆನಂದ, ಪರಮಾನಂದ. ದುರ್ಯೋಧನ, ಅಧಿಕಾರವಂತೆ ಅಧಿಕಾರ. ಇನ್ನೆಷ್ಟು ದಿನ ನಿನ್ನ ಅಧಿಕಾರ? ಅಧಿಕಾರ ನನ್ನದೆಂದು ಉಪ್ಪಿ ಮೆರೆಯುವೆ. ಭೀಮನಿಗೆ ಬಲಿ ಕೊಟ್ಟು ನಾನು ನೋಡುವೆ, ಪಾಪಿ ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅತಿಹಾಸೆ ತುಂಬಿಹುದು ಅಧಿಕಾರ ನನ್ನದೆಂದು ಹುಪ್ಪಿ ಮೆರೆಯುವೆ. ಭೀಮನಿಗೆ ಬಲಿ ಕೊಟ್ಟು ನಾನು ನೋಡುವೆ, ಪಾಪಿ ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅತಿಹಾಸೆ ತುಂಬಿಹುದು ನಿನ್ನ ಮನದಲ್ಲಿ,
ಅತಿಹಾಸೆ ತುಂಬಿಹುದು ನಿನ್ನ ಮನದಲ್ಲಿ ನಿನ್ನ ಕುಲನಾಶ ಗೈಯುವುದಿದೆ ನನ್ನ ಮನದಲ್ಲಿ ನಿನ್ನ ಕುಲನಾಶ ಗೈಯುವುದಿದೆ ನನ್ನ ಮನದಲ್ಲಿ ಕರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ ಕರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ ನಿನ್ನ ನಾಶ ಮಾಡೋ ಆಸೆ ಇದೆ ನನ್ನ ಮನದಲ್ಲಿ ನಿನ್ನ ನಾಶ ಮಾಡೋ ಆಸೆ ಇದೆ ನನ್ನ ಮನದಲ್ಲಿ ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು ಆ ಬ್ರಹ್ಮನ ತಪ್ಪು ಅಧಿಕಾರ 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 ನನ್ನದೆಂದು ಹುಬ್ಬಿ ಮೆರೆಯುವೆ ಆ ಭೀಮನಿಗೆ ಬಲಿ ಕೊಟ್ಟು ನಾನು ನೋಡುವೆ ಪಾಪಿ ನಾನು ನೋಡುವೆ ನೀಚ ನಾನು ನೋಡುವೆ ದ್ರೋಹಿ ನಾನು ನೋಡುವೆ ಸೂರದನುವ ಹಿಡಿದು ನಿಲ್ಲುವ ವೀರಪಾತನು ಸೂರದನುವ ಹಿಡಿದು ನಿಲ್ಲುವ ವೀರಪಾತನು ಅನ್ಯಾಯದಿ ಪ್ರಾಣ ಕೊಡುವ ಸೂತ ಕರ್ಣನು ಅಯ್ಯೋ ಕರ್ಣ ಅನ್ಯಾಯದಿ ಪ್ರಾಣ ಕೊಡುವ ಸೂತ ಕರ್ಣನು ಹಿಡಿದದ್ದು ನಿಲ್ಲುವನು ಭೀಮಸೇನನು ಹಿಡಿದೆದ್ದು ನಿಲ್ಲುವನು ಭೀಮಸೇನನು ತನ್ನ ಗದೆಯಿಂದ ರುಂಡ ಮುಂಡ ತುಂಡುಗೈವನು ತನ್ನ ಗದೆಯಿಂದ ರುಂಡ ಮುಂಡ ತುಂಡುಗೈವನು ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು ಆ ಬ್ರಹ್ಮನ ತಪ್ಪು ಅಧಿಕಾರ 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 ನನ್ನದೆಂದು ಹುಬ್ಬಿ ಮೆರೆಯುವೆ ಆ ಭೀಮನಿಗೆ ಬಲಿ ಕೊಟ್ಟು ನಾನು ನೋಡುವೆ ಪಾಪಿ ನಾನು ನೋಡುವೆ ನೀಚ ನಾನು ನೋಡುವೆ ದ್ರೋಹಿ ನಾನು ನೋಡುವೆ ಅಧಿಕಾರ ಪದುಮನ ಬನೆ ನಿನ್ನ ಪಾದ ಕೆರಗುವೆನಯ್ಯ ಪದುಮನ ಬನೆ ನಿನ್ನ ಪಾದ ಕೆರಗುವೆನಯ್ಯ ಬಾಳದಿಂದಲೇ ಸಲಹೋ ರಂಗಯ್ಯ ಬಾಳದಿಂದಲೇ ಸಲಹೋ ರಂಗಯ್ಯ ಪದುಮನ ಬನೆ ನಿನ್ನ ಪಾದ ಕೆರಗುವೆನಯ್ಯ ಏನ ಬೇಡಲಿ ನಿನ್ನ ಈ ನದಯ ತರ ಏನ ಬೇಡಲಿ ನಿನ್ನ ಈ ನದಯ ತರ ಪಾನಿತ ಮಾಧವ ಪಾಲಿಸುದೇವ ಮಾನಿತ ಮಾಧವ ಪಾಲಿಸುದೇವ ಪದುಮನ ಬನೆ ನಿನ್ನ ಪಾದ ಕೆರಗುವೆನಯ್ಯ
ಬಾಳದಿಂದಲೇ ತಲಹೋ ರಂಗಯ್ಯ ಪದುಮನ ಬನೆ ಪಾದ ಕೆರಗುವೆನಯ್ಯ ಚಿರವರಿದಿ ಚಯನ ಕೃಷ್ಣ ಚಿರವರಿದಿ ಚಯನ ಕರುಣ ಮರಣ ಚಿರವರಿದಿ ಚಯನ ಕರುಣ ಮರಣ ಕಳಿನ ದಳ ನಯನ ಲಕ್ಷ್ಮೀ ರಮಣ ಕರುಶನವಾಣಿ ದಯಾ ರಂಗಯ್ಯ ಕರುಶನವಾಣಿ ದಯಾ ರಂಗಯ್ಯ ತಾಮಸವೇ ಕೃಷ್ಣ ತಾಮಸವೇ ಕೃಷ್ಣ ಕೃಷ್ಣ ಪರಮಾತ್ಮ, ನಾನು ಮಾಡಿರುವ ಕರ್ಮವು ವಿಶೇಷವಾಗಿರುವುದು. ಎಂದಿಗೆ ಆ ಪರಮ ಪುರುಷನು ನನ್ನ ತಲೆಯ ಮೇಲೆ ಅಭಯ ಹಸ್ತವ ನೀಡುವನೋ? ಯಾವ ಮಹಿಮಾಮೂರ್ತಿಯು ಹಗಲಿರುಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವನೋ? ಯಾವ ಆತನ ಮಂಗಳ ಸ್ವರೂಪವು ಅನವರತವು ನನ್ನ ಹೃದಯ ಮಧ್ಯದಲ್ಲಿ ನೆಲೆಗೊಂಡಿರುವುದು? ಯಾವ ಆತನು ಸಕಲ ಜೀವಿಗಳಿಗೂ ಆಧಾರನು, ಸಮಸ್ತಕ್ಕೂ ಕರ್ತನು? ಅಂತಹ ಮಹಿಮಾಮೂರ್ತಿಯು ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನರಿಗೆ ಬರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ? ಪರಮಾತ್ಮ, ನಿನ್ನ ದರ್ಶನ ಭಾಗ್ಯವು ಎಂದಿಗೆ ಲಭಿಸುವುದು ತಂದೆ? ಪರಮಾತ್ಮ, ನೀನು ಪಾಂಡವರ ಸಂಧಿಗಾಗಿ ಆ ಕೌರವರೆಡೆಗೆ ಬರುವಾಗ ನಿನಗಾಗಿ ಪಂಚಪಕ್ಷ ಪರಮಾನ್ನಗಳನ್ನು ಸಿದ್ಧ ಮಾಡಿ ಕಾಡಿರುವ ಆ ದುರ್ಯೋಧನಾದಿಗಳು ಎಂದಿನಂತೆ ಇಂದು ಸ್ವಲ್ಪ ಕ್ಷೀರವನ್ನು ನಿನಗರ್ಪಿಸಿ ಪ್ರಸಾದ ರೂಪದಲ್ಲಿ ನಾನೇ ಸ್ವೀಕರಿಸುವೆನು. ಇದೋ ಪರಮಾತ್ಮ, ನಿನಗೆ ಅರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಕೃಷ್ಣ ಮುಕುಂದ ಮಧುಸೂದನ ಮುರಾರಿ ಕೃಷ್ಣ ಮಧುಸೂದನ ಮುರಾರಿ ಮೊರೆ ಕೇಳಿ ನೀ ಬಾರಯ್ಯ ಮೊರಾರಿ ಭಕ್ತರ ಮೊರೆ ಆಲಿಸಿ ಚೌರಿ ಮೊರೆ ಕೇಳಿ ನೀ ಬಾರಯ್ಯ ಮೊರಾರಿ ಭಕ್ತರ ಮೊರೆ ಆಲಿಸಿ ರುಕ್ಮಿ ನೀ ಬಾರಯ್ಯ ರುಕ್ಮಿಣಿ ಲೋಲ ವಾರಿ ಜಮಾಲ ರುಕ್ಮಿಣಿ ಲೋಲ ವಾರಿ ಜಮಾಲ ವರಗುಣಶೀಲ ವಸುದೇವ ಬಾಲ ವರಗುಣಶೀಲ ವಸುದೇವ ಬಾಲ ಬಣಿತ ಲಘುದೇ
ಬಣ್ಣಿಸಲಹುದೇ ನಿನ್ನಯ ನೀಲ ನೀರಜಲೋಚನ ದರುಶನವ ತೋರೋ ನೀರಜಲೋಚನ ದರುಶನವ ತೋರೋ ಅರೆ ಕೇಳಿ ನೀ ಬಾರೆಯ ಮೊರ ಮೊರೆ ಆಲಿಸಿ ಚೌರೇ ಮೊರೆ ಕೇಳಿ ನೀ ಬಾರೆಯ ನನ್ನ ಮೊರೆ ಕೇಳಿ ನೀ ಬಾರೆಯ ನಿನ್ನ ಮೊರೆ ಕೇಳಿ ನೀ ಬಾರೆಯ ಬಂದೆಯ ಪರಮಾತ್ಮ ಬಂದೆಯ ಭಕ್ತ ಶಿರೋಮಣಿ ವಿದುರ ಪರಮ ಕುಶಲವೇ ಪರಮಾತ್ಮ ಬಂದೆಯ ಪರಮಾತ್ಮ ಬಂದೆಯ ಈ ನಿನ್ನ ದರ್ಶನದಿಂದ ಈ ನನ್ನ ಜನ್ಮವು ಪಾವನವಾಯಿತು. ಈ ನಿನ್ನ ಪಾದದ ಧೂಳಿನಿಂದ ಈ ನನ್ನ ಕುಟೀರವು ಪಾವನವಾಯಿತು ಪರಮಾತ್ಮ ಪಾವನವಾಯಿತು. ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನನ್ ಪೋಲ್ವ ಶತವಂದನವಯ್ಯ ಶತಪತ್ರ ದಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸೀಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ತೋ ವಿಜಯರ ರಥ ಕೃಷ್ಣ ಕೋಟಿ ವಂದನವಯ್ಯ ಮುದುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ 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 ನಮಃ ನಮಸ್ತೆ ನಮಃ ಬೆಳಗಿದೆಯ ಮನ ಮಂದಿರದೆ ಬೆಳಗಿದೆಯ ಮನ ಮಂದಿರದೆ ಅರಿಸಿದೆಯ ಅಂಧಕಾರ ಮನದೆ ಅರಿಸಿದೆಯ ಅಂಧಕಾರ ಮನದೆ ಬೆಳಗಿದೆಯ ಮನ ಮಂದಿರದೆ ಬಾಲಕಡ್ಡಲ್ಲೊಳ್ಳು ನೀಲದಿಂದ ಲೋಲಲೋಚನ ವಂದೆಯ ಬಾಲಕಡ್ಡಲ್ಲೊಳ್ಳು ನೀಲದಿಂದ ಲೋಲಲೋಚನ ಕಡುಚಿಲೆಯ ದಹಿ ಜಟನ ತಡೆದು ಅರಿಯೇ ಪರಮಾತ್ಮ ಕಡುಚಿಲೆಯ ದಹಿ ಜಟನ ತಡೆದು ಅರಿಯೇ ಭವ್ಯ ಮೂರುತಿಯ ಮಾಡಿದೆಯ ಭವ್ಯ ಮೂರುತಿಯ ಮಾಡಿದೆಯ ತರಳ ಮೊರೆ ಕೇಳಿ ದೊರುಳ ಹಿರಣ್ಯನ ತೊರುಳನು ತೊರುಳನು ಧರಿಸಿದೆಯ ತರಳ ಮೊರೆ ಕೇಳಿ ದುರುಳ ಹಿರಣ್ಯನ ತರುಳನು ಕೊರಳನು ಧರಿಸಿದೆಯ ಕರಿಯ ಮೊರೆ ಕೇಳಿ ಕರಿಯುತ್ತ ಬಂದು ಮಕರಿಯ ತೆರೆಯನ್ನು ಬಿಡಿಸಿದೆಯ ಕರಿಯ ಮೊರೆ ಕೇಳಿ ಕರಿಯುತ್ತ ಬಂದು ಮಕರಿಯ ಚೆರೆಯನ್ನು ಬಿಡಿಸಿದೆಯ ಹರಿಯ ನಂದ ಗುಣ ರೂಪನೆ ನಿನ್ನ ಹರಿಯ ನಂದ ಗುಣ ರೂಪನೆ ನಿನ್ನ ಚರಣವನ್ನು ಮನದೊಳಗೆ ಬದಿಸುವೆನು
ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ. ವಿದುರ, ಪರಮಾತ್ಮ, ನಾನು ಮಾರ್ಗ ಆಯಾಸದಿಂದ ಬಹಳ ದಣಿದು ಬಂದಿರುವೆನು. ಏನಾದರೂ ಆಹಾರವನ್ನು ಕೊಡುವುದಿರಾ? ಪರಮಾತ್ಮ, ಸಕಲ ಲೋಕವನ್ನೇ ತಮ್ಮ ಉದರದಲ್ಲಡಗಿಸಿಕೊಂಡು ಚರಾಚರ ಬ್ರಹ್ಮಾಂಡವನ್ನೇ ಸಂರಕ್ಷಿಸಿ ಪಾಲಿಸುತ್ತಿರುವ ನಿನಗೆ ಅಣುಸ್ವರೂಪಿಯಾದ ನಾನು ಏನನ್ನು ತಾನೇ ಕೊಡಬಲ್ಲೆ ಪರಮಾತ್ಮ? ವಿದುರ, ಪರಮಾತ್ಮ, ನಾನು ಏನೋ ಕಾರಣಾರ್ಥವಾಗಿ ಆ ದುರ್ಯೋಧನನ ಬಳಿಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ನನ್ನಲ್ಲಿಗೆ ಅಡ್ಡಲಾಗಿ ಕರೆತಂದಿತು. ನೀನೇನು ಸಾಮಾನ್ಯನೇ ವಿದುರ? ಪರಮಾತ್ಮ, ಪಡವಿಯೋಳ್ ಭಕ್ತ ಶಿರೋಮಣಿ ನೀನೆ ವಿದುರ. ಪರಮಾತ್ಮ, ಪಡವಿಯೋಳ್ ಭಕ್ತ ಶಿರೋಮಣಿ ನೀನೆ ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ಭಕ್ತಿಯ ಪಾಜಲಿ ಚಿತ್ತವನ್ನೊಲಿಸಿದೆ. ಭಕ್ತಿಯ ಪಾಜಲಿ ಚಿತ್ತವನ್ನೊಲಿಸಿದೆ. ಎತ್ತ ಪೋದರು ಮನ ಈತಲೆ ಬರ್ಪುದು. ಎತ್ತ ಪೋದರು ಮನ ಈತಲೆ ಬರ್ಪುದು. ಶಕ್ತನೆನಿಸಿದ ವಿದುರ, ವಿದುರ, ವಿದುರ. ಶಕ್ತನಿಂದೆನಿಸಿದ ಮಾತ ಸುಯೋಧನ ಶಕ್ತನಿಂದೆನಿಸಿದ ಮಾತ ಸುಯೋಧನ ಶಕ್ತನಿಂದೆನಿಸಿದ ಮಾತ ಸುಯೋಧನ ಭಕ್ತನೇ ನಿಲಗಿತ ಉತ್ತಮನೇ ನಿತಾನೆ. ಭಕ್ತನೇ ನಿನಗಿಂತ ಊತಮನೆ ಬಲ್ಲೆ ನಿನ್ನೆಯ ಮನವ ಬಿಡು ಬಿಡು ಬಲ್ಲೆ ನಿನ್ನೆಯ ಮನವ. ವಿದುರ, ವಿದುರ, ವಿದುರ. ವಿದುರ, ಪರಮಾತ್ಮ, ಸತತವು ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತೊರೆದು ಈ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯು ನನಗೆ ತಿಳಿಯದೆ. ಅದಿರಲಿ, ನನಗೆ ಬಹಳ ಹಸಿವಾಗುತ್ತಿರುವುದು. ಏನಾದರೂ ಆಹಾರವನ್ನು ಕೊಡುವುದಿಲ್ಲ? ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿಲ್ಲವಲ್ಲ ಪರಮಾತ್ಮ. ಏನು? ಕ್ಷೀರವೇ ನನಗೆ ಬೇಕಾದ ಆಹಾರವೇ ಅದು. ನಾನು ಬಾಲ್ಯದಲ್ಲಿರುವಾಗ ಕ್ಷೀರಕ್ಕಾಗಿ ಮನೆ ಮನೆಗೆ ಹೋಗುತ್ತಿದ್ದನು. ಭಕ್ತನಾದ ಕುಚೇಲನು ತಾನು ಭಕ್ತಿಯಿಂದ ಆರಿಸಿಟ್ಟಿದ್ದ ಅವಲಕ್ಕಿ ಸಾರವು, ಅಮೃತ ಸಮಾನವಾದ ಅವಲಕ್ಕಿ ಸಾರವು ಆಗಾಗ ನನ್ನ ನೆನಪಿನಲ್ಲಿರುವುದು. ಭಕ್ತನಾದ ಶಬರಿಯು ತಾನು ಭಕ್ತಿಯಿಂದ ಕಚ್ಚಿ ನೋಡಿ ಹಾರಿಸಿಟ್ಟಿದ್ದ ಹಣ್ಣುಗಳ ರುಚಿಯೋ ಆಗಾಗ ನನ್ನ ನೆನಪಿಗೆ ಬರುತ್ತಿರುವುದು. ಈಗ ನಿನ್ನಲ್ಲಿರುವ ಈ ಕ್ಷೀರವು ಇದೆಲ್ಲದಕ್ಕಿಂತಲೂ ತುಂಬ ಶ್ರೇಷ್ಠವಾದದ್ದು. ಇಲ್ಲಿ ಕ್ಷೀರವನ್ನು ಕೊಡುವುದಿರಾ? ಏಕೆ? ಏನಾಯ್ತು ವಿರೋಧ? ತವಕ ಪಡುತ್ತಿರುವಲ್ಲ. ಏನು ಹೇಳಲಿ ಪರಮಾತ್ಮ, ಈಗ ತಾನೇ ಇದ್ದ ಕ್ಷೀರವನ್ನು ನಿಮಗರ್ಪಿಸಿ ಪ್ರಸಾದ ರೂಪದಲ್ಲಿ ನಾನೇ ಸ್ವೀಕರಿಸಿ ಬಿಟ್ಟನಲ್ಲ ಪರಮಾತ್ಮ. ಏನು? ನನಗರ್ಪಿಸಿದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ನನಗೋಸ್ಕರವಾದರೂ ಸ್ವಲ್ಪ ಕ್ಷೀರವಿರಲೇಬೇಕು. ಆ ಪಾತ್ರೆಯನ್ನೂ ಕೊಡುವುದಿರಾ?
ತೆಗೆದುಕೋ ಪರಮಾತ್ಮ. ನೋಡಿದೆಯಾ ವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ, ಎಂತಹ ಸುಳ್ಳುಗಾರನಯ್ಯ ನೀನು. ಪರಮಾತ್ಮ, ಈ ಕ್ಷೀರದಿಂದ ನಿಮ್ಮ ತುದಿ ನ್ಯಾಲಿಗೆಯೂ ಕೂಡ ನೆನೆಯುವುದಿಲ್ಲವಲ್ಲ ಪರಮಾತ್ಮ. ವಿದುರ, ಪರಮಾತ್ಮ, ಏಕೆ ನೆನೆಯುವುದಿಲ್ಲ ನೋಡುತ್ತಿರುವಿದುರ? ಪರಮಾತ್ಮ, ಭಕ್ತಿ ಎಂಬ ಕ್ಷೀರಸಾಗರವನ್ನೇ ನಿನ್ನ ಮನದಲ್ಲಿಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿದ್ದರೂ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ, ಅದೋ ಅಲ್ಲಿ ನೋಡು ವಿದುರ. ಹಾ ಪರಮಾತ್ಮ, ಧನ್ಯನಾದೆ ಪರಮಾತ್ಮ, ಧನ್ಯನಾದೆ. ಬ್ರಹ್ಮಾಂಡಾಧೀಶಂ ಭುವಿಯೋಳ್ ಭಕ್ತ ಪರಿಪಾಲಿಪಂ ಸಪ್ತಾದಿ ಮುನಿ ವಂದಿತಂ ಮಾನವ ಕುಲ ವಿನಾಶಿತ ಮಾನವ ಕುಲ ವಿನಾಶಿತ ಸಾಗರ ಶಯನ ಸಾಗರ ಶಯನ ಸಾಗರ ಶಯನ ಸಾಗರ ಶಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರ ಶಯನ ಸಾಗರ ಶಯನ ಕೋಟಿ ಮಾಂಡವ ಅರೇಶ್ವರ ನಿನ್ನ ಅಮಾಮೃದಯ ಬಲಮರ ಕೋಟಿ ಮಾಂಡವ ಮಾದೇಶ್ವರ ನಿನ್ನ ಬಲಮರ ಪಾವನರೊಳು ಕರುಣೆಯ ತೋರಿ ಪಾವನರೊಳು ಕರುಣೆಯ ತೋರಿ ತಾಮಸ ನೀಡಿದ ದಾಮೋದರ ತಾಮಸ ನೀಡಿದ ದಾಮೋದರ ಸಾಗರ ಜಯನ ಸಾಗರ ಜಯನ ಶ್ರೀಧರ ಕರುಣಾಕರ ಪಾಲಿಸೈ ಮುರಳೀಧರ ಕರುಣಾಕರ ಪಾಲಿಸೈ ಸಾಗರ ಜಯನ ಸಾಗರ ಜಯನ ಪರಮಾತ್ಮ, ಕ್ಷೀರಸಾಗರ ಸೇನ ನನ್ನನ್ನು ಕೃತಜ್ಞನಾಗಿ ಮಾಡಿದೆ. ನಿನ್ನ ಮಹಿಮೆಯನ್ನು ಕೊಂಡಾಡಲು ನಾವು ಅಸಮರ್ಥರು. ನಿನ್ನನ್ನು ಪಡೆದ ಆ ವಸುದೇವ ದೇವಕಿಯರೇ ತಂದಿರು ಪರಮಾತ್ಮ. ವಿದುರ, ಪರಮಾತ್ಮ, ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ವಿದುರ, ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ವಿದುರ, ನಿನ್ನಿ ಗುಣಸಾಗರ ವಿದುರ
ಬಲ್ಲರೆ ಮಾನವ ಗುಣ ಗಂಭೀರ ಕಾಮ ಮೋಹ ಮದ ಮೋಹವ ತ್ಯಜಿಸಿ ವಿದುರ ಧರೆಯೊಳು ನಿನಗೆನೆ ಇರುವರೆ ವಿದುರ ನಿನ್ನಿ ಗುಣಕ್ಕೆ ಸಮರ್ಹರೆ ಧರೆಯೊಳು ನಿನಗೆನೆ ಇರುವರೆ ವಿದುರ ನಿನ್ನಿ ಗುಣಕ್ಕೆ ಸಮರ್ಹರೆ ಇದನರಿಯದೆ ಪಾಮರನಂತೆ ಇದನರಿಯದೆ ಪಾಮರನಂತೆ ವಿದುರ ನಿನ್ನೆ ಗುಣಸಾಗರ ಅಮೃತಮಯ ಮಧುರ ಭಕ್ತಿಯು ಜಗದಿ ಅಪಾರ ನಿನ್ನ ಕೀರ್ತಿಗಿದುವೆ ಆಧಾರ ವಿದುರ ಪರಮಾತ್ಮ ಒಂದು ಮುಖ್ಯವಾದ ವಿಷಯವಿರುವುದು. ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ಮಾತುಗಳನ್ನು ಆಡಿಕೊಂಡು ಆ ದುರ್ಯೋಧನ ರಾಜಸಭೆಗೆ ಹೋಗುವೆನು. ಅಲ್ಲಿ ಹಿಂದೆಂದೂ ನಡೆಯದಂತ ಒಂದು ವಿಚಿತ್ರವಾದ ವೃತ್ತಾಂತವು ನಡೆಯುವುದು. ನೀನು ಸಹ ಅದನ್ನು ನೋಡುವಂತೆ ನೀನು ಅಲ್ಲಿಗೆ ಬಾವಿದು. ಹಾಗೇ ಆಗಲಿ ಪರಮಾತ್ಮ. ಹಾ ವಿದುರ, ಪರಮಾತ್ಮ ನೀನು ಬರುವಾಗ ನಿನ್ನ ಧನಸ್ಸನ್ನು ಮಾತ್ರ ಮರ್ಯಾದೆ ತೆಗೆದುಕೊಂಡು ಬಾ. ಹಾಗೇ ಆಗಲಿ ಪರಮಾತ್ಮ. ಪರಮಾತ್ಮ ಪಾಂಡವರಿಗೆ ಮಧ್ಯತ್ವವನ್ನು ವಹಿಸಿ ಭಕ್ತರಕ್ಷಣೆಂಬ ಬಿರುದನ್ನು ಪಾಲಿಸಿದೆಯಾ ದೇವ? ಹಿಂದೆ ಶಬರಿ, ಕುಚೇಲ ಇನ್ನುಳಿದ ಭಕ್ತರನ್ನು ಕಾಪಾಡಿದಂತೆ ನನ್ನನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು ಪರಮಾತ್ಮ, ಬೇಡಿಕೊಳ್ಳುವೆನು. ಜಗದ ಜೀವನದ ತನು ನೀನೇ ಆಟಿಸಿಕೊನೆಸೆ ಮಾಯಯ್ಯ ಕವೆಸೆ, ಆಟಿಸಿಕೊನೆಸೆ ಮಾಯಯ್ಯ ಕವೆಸೆ. ನಾ ಹಿಡಿಯುವ ಮೋಹನ ರೂಪ ದೇವ ಜಗದ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವರನೆ. ಬಲ್ಲವರಿಲ್ಲ ಜಗದ ಜೀವರನೆ ಪವನಗೆ ಸಿಲುಕಿದ ಕಾಂತಿಯ ಮನುಜರ ಪವನಗೆ ಸಿಲುಕಿದ ಕಾಂತಿಯ ಮನುಜರ ಪವರೋಗ ವೈದ್ಯ ಈ ಪರಿಪಾಲಿಪ ಭವರೋಗ ವೈದ್ಯ ಈ ಪರಿಪಾಲಿಪ ದೇವ ಜಗದ ಜೀವನದಾತನು ಆಟಿಸಿಕೊನೆಸೆ ಮಾಯಯ್ಯ ಕವೆಸೆ, ಆಟಿಸಿಕೊನೆಸೆ ಮಾಯಯ್ಯ ಕವೆಸೆ. ಮನ ಹಿಡಿಯುವ
ಕುರು ಸಭಾಂಗಣ ಶಶೋಭಿತ ಮಣಿಮಕುಟ ಒಂದೇ ಬಾಣದಿಂದ ಗಂಗಾ ಪ್ರವಾಹವನ್ನೇ ವಿಭಾಗ ಮಾಡಿದ ಕುರುಶ್ರೇಷ್ಠ ಭೀಷ್ಮ ಪಿತಾಮಹರಿಗೆ ನಮೋ ನಮಃ. ಈ ಕುರು ಸಭಾಂಗಣದಲ್ಲಿ ಕೇಸರಿಯಂತೆ ಕಂಗೊಳಿಸುತ್ತಿರುವ ಗುರು ಆಚಾರ್ಯ ದ್ರೋಣಾಚಾರ್ಯರಿಗೆ ನಮೋ ನಮಃ. ಸಕಲ ವೇದಾಂತ ಸಾಗರ ಹಿತೋಕ್ತಿಯ ಮಮತೆಯ ಮಂದಿರ ಚಿಕ್ಕಪ್ಪ ವಿದುರ ಮಹಾಶಯರಿಗೆ ನಮೋ ನಮಃ. ಧಮನಿ ಧಮನಿಗಳಲ್ಲೂ ಕುರು ರಕ್ತವನ್ನೇ ಹಂಚಿಕೊಂಡು ಹುಟ್ಟಿರುವ ನನ್ನ ಪ್ರಿಯ ಸಹೋದರ ದುಶ್ಯಾಸನ ಅಗ್ರಜ ಶತ್ರುಗಳಿಗೆ ಸಿಂಹ ಸ್ವಪ್ನವಾದ ಸಿಂಧೂರಾಜ ಸೈಂಧವ ಅಪೂರ್ವ ಬಿಲ್ಲಾಳು ಕೆಚ್ಚದೆಯ ಕಟ್ಟಾಳು ಈ ಸುಯೋಧನನ ಕಣ್ಮಣಿ ಸದಾ ನನ್ನ ಶ್ರೇಯೋದಾಶೆಯನ್ನೇ ಆಶ್ರಯಿಸುತ್ತಿರುವ ಅಂಗಾಧಿಪತಿ ಕರ್ಣ ದುರ್ಯೋಧನ ಪ್ರಜ್ವಲಿಸಿ ಉರಿಯುತ್ತಿರುವ ಈ ನನ್ನ ರೋಷಾಗ್ನಿಗೆ ಸಕಾಲದಲ್ಲಿ ರಾಜ್ಯವನ್ನೆರೆದು ಈ ಕುರು ಸಿಂಹಾಸನವನ್ನು ಪೋಷಿಸಿಕೊಂಡು ಬರುತ್ತಿರುವ ಸೋದರ ಮಾವ ಶಕುನಿ ಇಂತಹ ವೀರರತ್ನಗಳು ಈ ಕುರು ರಾಜಲಕ್ಷ್ಮಿಯ ಮಣಿಮಕುಟದಲ್ಲಿ ರಾರಾಜಿಸುತ್ತಿರುವಾಗ ಉರಗಳ ಅಂಚನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿದೆ ಮಾವ. ಉರಗಳ ಅಂಚನನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿದೆ ಆರ್ತ ಸ್ವರ ಸಂಪನ್ನ ದೀಪ್ತಿ ಮಣಿಮಗುಡ ಮರ್ಧನಗೆ ದುರೋದರ ನಿಪುಣ ನಿರ್ಜರೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳ ಹರೆಯನಗೆ ಸುರಸಿಂಧೂತನಯ ಗುರುವಂದ್ಯ ವಿನಯ ಸಾಟಿ ಇರುವರೆயில் எனக்கு சரி சாட்டி இருவத பேர் சாட்டி இருவரையில் எனக்கு சரி சாட்டி இருவத பேர் ಕೊರುಕುಲದೆ ಆತನದಿ ಚಲನ ಬಿಡದೆ ಶೌರ್ಯದಿಯೇ ಕೈಕದೊಳೆ ಕಲಿಸಿ ಬಾಳುತ್ತಿದೆ ಕೊರುಕುಲದೆ ಆತನದಿ ಚಲನ ಬಿಡದೆ ಶೌರ್ಯದಿಯೇ ಕೈಕದೊಳೆ ಎನಿಸಿ ಬಾಳುತ್ತಿದೆ ಸಾಟಿ ಇರುವರೆயில் எனக்கு சரி சாட்டி இருவத பேர் சாட்டி இருவரையில் எனக்கு சரி சாட்டி இருவத பேர் ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಳು ರಿಬುಗಳ ವಧಿಸದೆ ಬಿಡುವೆನೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಳು ರಿಬುಗಳ ವಧಿಸದೆ ಬಿಡುವೆ ಈ ಮಾವ ಶಕುನಿ ಸಲಹೆ ನೀಡದಿರುವನೇ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೇ ಈ ಮಾವ ಶಕುನಿ ಸಲಹೆ ನೀಡದಿರುವನೇ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೇ ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೇ ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೇ ಹೀಗಿರುವಲ್ಲಿ ಸಾಟಿ ಇರುವರೆயில் எனக்கு சரி சாட்டி இருவதே பேர் சாட்டி இருவரையில் எனக்கு சரி சாட்டி இருவதே பேர் ಕುರುಕುಲದೆ ಆತನದಿ ಚಲವ ಬಿಡದೆ ಶೌರ್ಯದಿಯೇ
ಕೈಕಗಳು ಎನಿಸಿ ಬಾಳು ದುರ್ಗದ ನದಿ ಚಲವ ಬಿಡದೆ ಶೌರ್ಯದೆಯೇ ಕೈಕಗಳು ಎನಿಸಿ ಬಾಳು ಸಾಟಿ ಇರುವರೆ ಎನಗೆ ಸರಿ ಸಾಟಿ ಇರುವರೆ ಸಾಟಿ ಇರುವರೆ ಎನಗೆ ಸರಿ ಸಾಟಿ ಇರುವರೆ ಪಿತಾಮಹ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳೆಲ್ಲವನ್ನು ಕಳೆದುಕೊಂಡು ತಿನ್ನುವುದಕ್ಕೆ ಅನ್ನವಿಲ್ಲದೆ ಭಿಕ್ಷಾಟನೆಯನ್ನು ಮಾಡಿದ ಆ ಬಡ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ಕೇಳಿದಿರಾ? ಅರಣ್ಯದಲ್ಲಿ ಆರ ಇಟ್ಟವರ ಸಾಹಸ ಅದೆಷ್ಟರ ಮಟ್ಟಿಗಿರುವುದು ಎಂದು. ದುರ್ಯೋಧನ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಯುದ್ಧವು ಸಿದ್ಧವಲ್ಲವೇ? ತಾತ, ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಲುಕಿದವರು ಮದಿಸಿದ ಆನೆಗಳಿಗೆ ಸಿಕ್ಕಿದ ನುಚ್ಚುಗುಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರ ರಣ ಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು. ಇದೇನು ಈಗ ಹೇಳುತ್ತಿರುವೆ ಅಗ್ರಜ? ನನ್ನ ಶೌರ್ಯ ನಿನಗೆ ತಿಳಿಯದೆ ಆ ಪಾಂಡವನು ಜಯಿಸಲು ನನ್ನ ಅಂಗಾಧಿಪತಿಯಾದ ಕರ್ಣನಿಲ್ಲವೇ? ದುರ್ಯೋಧನ, ಭೀಷ್ಮಾಚಾರ್ಯರ ಎದುರಲ್ಲಿ ಬೆಳೆದ ನಿನಗೆ ಚಿಂತೆ, ನೀನು ಭಯಪಡದಿರು. ಪ್ರಾರ್ಥಿಸಿಕೊಳ್ಳುವುದೇನೆಂದರೆ, ಯುದ್ಧವೆಂಬ ಕಾಳ್ಗಿಚ್ಚು ಹೊತ್ತಿದ ಮೇಲೆ ಅದು ರಕ್ತ ಪ್ರವಾಹದಿಂದಲ್ಲದೆ ಮತ್ಯಾವುದರಿಂದಲೂ ಶಮನವಾಗುವುದಿಲ್ಲ. ಲೋಕಾಭಿಪ್ರಾಯಕ್ಕೂ ನಿನ್ನ ಆತ್ಮಸಾಕ್ಷಿಗೂ ವಿರುದ್ಧವಾಗಿ ಆಚರಿಸಿ ಕೆಡಬೇಡ ದುರ್ಯೋಧನ. ಅಣ್ಣ, ಪಾಂಡವರ ಪಕ್ಷಪಾತಿಗಳು ಇಲ್ಲೇ ಇರುವರು. ಪಕ್ಷಪಾತಿಗಳಲ್ಲ ಮರುಳೆ, ಧರ್ಮದ ಪಕ್ಷಪಾತಿಗಳೆಂದು ತಿಳಿ. ಮಹಾರಾಜ, ಶ್ರೀಕೃಷ್ಣ ಪರಮಾತ್ಮರು ದಯಮಾಡಿಸುತ್ತಿರುವರು. ಬರುತ್ತಿರುವರೆ ಬರಲಿ, ಬಹಳ ಸಂತೋಷ. ತಾತ, ನೀವು ಸುಮ್ಮನಿರಿ. ರಾಜಾದಿರಾಜನಾದ ನಾನಿಲ್ಲಿರುವಲ್ಲಿ ಆ ದನ ಕಾಯುವ ಗೊಲ್ಲನು ಪುರುಷೋತ್ತಮನು. ಅವನು ನೆಟ್ಟಗೆ ನನ್ನರ ಮನೆಗೆ ಬಾರದೆ ಅವನ ಹುಟ್ಟು ಗುಣಕ್ಕನುಸಾರವಾಗಿ ಈ ದಾಸಿ ಪುತ್ರನ ಮನೆಗೆ ಹೋದನಂತೆ. ತುಡುಗಿನಿ ಕೆಡಬೇಡ ದುರ್ಯೋಧನ, ತುಡುಗಿನಿ ಕೆಡಬೇಡ ದುರ್ಯೋಧನ, ಎಲ ಮಾತು ಕೇಳು ನೀ ದುರ್ಯೋಧನ. ಎನ್ನ ಮಾತ ಕೇಳು ನೀ ದುರ್ಯೋಧನ, ತುಡುಗಿನಿ ಕೆಡಬೇಡ ದುರ್ಯೋಧನ. ಅನುಜರ ಮೇಲೆ ಕರುಣೆಯ ತೋರೈ, ಅನುಜರ ಮೇಲೆ ಕರುಣೆಯ ತೋರೈ, ಅನುಜರ ಮೇಲೆ ಕರುಣೆಯ ತೋರೈ, ಕೊಡು ಅರ್ಧ ರಾಜ್ಯವ ಪಾಲಿಸು ಬರೇ, ಕೊಡು ಅರ್ಧ ರಾಜ್ಯವ ಪಾಲಿಸು ಬರಲಿ, ತುಡುಕಿನಿ ಕೆಡಬೇಡ ದುರ್ಯೋಧನ, ನನ್ನ ಮಾತ ಕೇಳು ನೀ ದುರ್ಯೋಧನ, ತುಡುಕಿನಿ ಕೆಡಬೇಡ ದುರ್ಯೋಧನ, ದುರ್ಯೋಧನ, ದುರ್ಯೋಧನ. ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ರಾಯಭಾರಿಯಾಗಿ ಬರುವನಲ್ಲದೆ ನಿನ್ನಲ್ಲಿ ಯಾಚನೆಗೋಸ್ಕರ ಬರುತ್ತಿಲ್ಲ ದುರ್ಯೋಧನ. ಅಂತೆಯೇ ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ನನ್ನನ್ನು ಸಂತೈಸು. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕೆಂಬ ವಿಚಾರವನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚು.
ಸದರದಿ ದುಡುಕಿ ಒದರದಿರಲೋ ವಿದುರ ಸದರದಿ ಒದರದಿರಲೋ ವಿದುರ ಸದರದಿ ದುಡುಕಿ ಒದರದಿರಲೋ ವಿದುರ ಸದರದಿ ನೆರೆದ ಸಭೆಯೊಳು ನಿಂತು ಜರಿದು ಈ ಕೌರವನ ವಿದುರ ನೆರೆದ ಸಭೆಯೊಳು ನಿಂತು ಜರಿದು ಈ ಕೌರವ ನುಡಿವೆಯಾದರ ಇಳಿದು ಕೊಡುವೆ ಈ ಕಷ್ಟಗಳು ನುಡಿವೆಯಾದರ ಇಳಿದು ಕೊಡುವೆ ಈ ಕಷ್ಟಗಳು ಲೋಬಿದರ ಸದರದಿ ದುಡುಕಿ ಒದರದಿರಲೋ ವಿದುರ ಸದರದಿ ಹೆಬ್ಬುಲಿಯ ಮಗ ನೀನು ಪರದೇಶಿ ಹೆಬ್ಬುಲಿಯ ಗರ್ಭವನ್ನು ಭೇದಿಸುವ ತೆರದಿ ವಿದುರ ಹೆಬ್ಬುಲಿಯ ಮಗ ನೀನು ಪರದೇಶಿ ಹೆಬ್ಬುಲಿಯ ಗರ್ಭವನ್ನು ಭೇದಿಸುವ ತೆರದಿ ಕಡುವೈರಿ ಪಾಂಡವರ ಪರವಹಿಸಿ ಚರದಂಕ ಮಲ್ಲ ಕುರುದರೆಯ ಧಿಕ್ಕರಿಸಿ ವಿದುರ ಕಡುವೈರಿ ಪಾಂಡವರ ಪರವಹಿಸಿ ಶರದಂಕ ಮಲ್ಲ ಕುರು ದೊರೆಯ ಧಿಕ್ಕರಿಸಿ ಒದರದಿರಲೋ ವಿದುರ ಸದರದಿ ದುಡುಕಿ ಒದರದಿರಲೋ ವಿದುರ ಸದರದಿ ಒದರದಿರಲೋ ವಿದುರ ಸದರದಿ ಒದರದಿರಲೋ ವಿದುರ ಸದರದಿ ಮುಂದಕ್ಕೆ ಬಾ ವೀರರಿಂದ ಪರಿವೃತ್ತನಾದ ಈ ಚಕ್ರವರ್ತಿಗೆ ಈ ವಿದುರನ ನೀತಿ ವಾಕ್ಯಗಳು ಅನವಶ್ಯಕ. ಸಹೋದರ ದುಶ್ಯಾಸನ, ಹಿರಿಯನು ಪೂಜ್ಯನೆ ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವವಿಲ್ಲದೆ ಮಿತಿಮೀರಿ ಮಾತನಾಡುತ್ತಿರುವ ಈತನನ್ನು ಕೂಡಲೇ ಸಭೆಯಿಂದ ಆಚೆಗೆ ತಳ್ಳು. ಏನ ನುಡಿದೆಯ ಜ್ಞಾನರಹಿತನೇ ಪಾನ ಮತ್ತನ ಏನ ನುಡಿದೆಯ ಜ್ಞಾನರಹಿತನೇ ನುಡಿದೆಯ ಜ್ಞಾನರಹಿತನೇ ಪಾನ ಮತ್ತನ ಏನ ನುಡಿದೆಯ ಜ್ಞಾನರಹಿತನೇ ಅಗ್ರಜ ಸಹೋದರ ಸಭೆಗಾಗಮಿಸಿದೆಯಾದರೂ ಕುರು ಸಾಮ್ರಾಜ್ಯವ ಧರಿದಾದಯ ಅಗ್ರಜ ಕರೆಯದ ಸಭೆಗಾಗಮಿಸಿದೆಯಾದರೂ ಕುರು ಸಾಮ್ರಾಜ್ಯವ ಧರಿದಾದ ರಕ್ತಗಿಂದರ ಈ ಪರಿಹೀನ ಗೌರವೇಶ್ವರನ ದರಿದು ಬಲೆ ಯಾರ ಒತ್ತಾಸೆಗಿಂದಲ ಈ ಪರಿಹೀನ ಗೌರವೇಶ್ವರನ ದರಿದು ಮೀರಿದ ಶಬ್ದಗಳಾಡಿದರೆ ಅಪ್ಪಳಿಸಿದೆ ಗದಾದಂತದೆ ಮೀರಿದ ಶಬ್ದಗಳಾಡಿದರೆ ಅಪ್ಪಳಿಸಿದೆ ಗದಾದಂತದೆ ಏನ ನುಡಿದೆಯ ಜ್ಞಾನರಹಿತನೇ ಪಾನ ಮತ್ತನ ಏನ ನುಡಿದೆಯ ಜ್ಞಾನರಹಿತನೇ ಎಲ್ಲವೋ ವಿದುರ ಈ ನನ್ನ ನೆಚ್ಚಿನ ಗದೆಗೆ ಬೆಚ್ಚಿ ಬೀಳಿವರನ್ನು ನುಚ್ಚು ನೂರಾಗಿಸಿ ಬಿಟ್ಟೆನು. ಈ ರಾಜಸಭೆಯನ್ನು ಬಿಟ್ಟು ಹೊರಡು, ಇಲ್ಲದಿದ್ದರೆ ನಿನ್ನ ಕಂಟಕಕ್ಕೆ ಕರವನಿಟ್ಟು ದೂಡಿ ಬಿಟ್ಟನು ಎಚ್ಚರ. ಬಲೆ ಸಹೋದರ, ಬಲೆ ದುರ್ಯೋಧನ ಬಲೆ, ನನ್ನನ್ನು ಸಭೆಯಿಂದ ಆಚೆಗೆ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತ ವಿವೇಕಿ. ಶ್ರೀ ಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವೆಯಲ್ಲ, ನಿನ್ನ ನ್ಯಾಲಿಗೆಯು ಸೀಳಿ ಹೋಗಬಾರದು. ನೀಚನೆ, ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ಅದನ್ನು ರಕ್ಷಿಸಲೆಂದು ಈ ಬಿಲ್ಲನ್ನು ಕಾಯ್ದಿರಿಸಿದೆ. ಈಗಲೇ ಮುರಿದು ಬಿಸಾಡಬೇಕು. ಪ್ರಮಾದವಾಯಿತು ದುರ್ಯೋಧನ. ಪೂಜ್ಯರಾದ ವಿದುರರನ್ನು ಅಪಾಸ್ಯಕ್ಕೀಡು ಮಾಡಿ ಅವರ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಈ ವಿದುರನು ನಿನ್ನಗೆ ಸಹಾಯಕನಾಗಿ ನಿಂತಿದ್ದರೆ 3 ಲೋಕದಲ್ಲಿಯೂ ನಿನ್ನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿರಲಿಲ್ಲ. ಕರ್ಣ, ಈತನ ದೊಡ್ಡ ಬೆದರಿಕೆಗೆ ನೀನು ಎದುರುವಂತಿದೆಯಲ್ಲ. ದುರದೋಯ್ ಪಾರ್ಥನ ಶಿರವಂ ಅರಳಿಸುವೆನೆನು ತಾಂ ಶಪಥವನಾಂತೋ. ದುರದೋಯ್ ಪಾರ್ಥನ ಶಿರವಂ ಧರಣಿಗೊಳಿಸುವೆನೆನು ತಾಂ ಶಪಥವನಾಂತೋ.
ಮಹೇಶ್ವರನ ಕುವರನಂ ಮೆಚ್ಚಿಸಿ ಮಹೇಶ್ವರನ ಕುವರನಂ ಮೆಚ್ಚಿಸಿ ವರತಾಪವನಾಂತೋ ನಿನಗೆ ಸಮನಾರಿ ಹರೆಯೇ ಕರ್ಣ ಕರ್ಣ ಕರ್ಣ, ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು? ಅಥವಾ ಇವನ ಬಿಲ್ಲಿನಿಂದಾಗತಕ್ಕ ಪ್ರಯೋಜನವಾದರೂ ಏನು? ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ ಅವರನ್ನು ಕೂಡಲೇ ಸಭೆಯಿಂದ ಹೊರಗೆ ಕಳುಹಿಸಲಾಗುವುದು. ಸಹೋದರ ದುಶ್ಯಾಸನ, ಅಗ್ರಜ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದೇನಲ್ಲ, ಸಿದ್ಧಪಡಿಸಿದ್ರೇನು? ಎಲ್ಲಿ? ಹೀಗೆ ಇದೋ ಅಗ್ರಜ. ಆ ಗೊಲ್ಲ ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು.